ಡೈರೆಕ್ಟರ್ ಸರ್ 300ಕ್ಕೂ ಹೆಚ್ಚು ಕಥೆಗಳನ್ನ ಬರೆದಿದ್ದಾರೆ. ಕಾಮಿಡಿಯಲ್ಲಿ ಇವರು ತುಂಬಾ ಎಕ್ಸ್ಪರ್ಟ್. ಹಾಗೂ ಇವರು ಕನ್ನಡದಲ್ಲಿ ಮೊದಲು ನಿರ್ದೇಶನ ಮಾಡಿದಂತಹ ಗರ್ಭದ ಗುಡಿ ಅನ್ನೋ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದಾದ್ಮೇಲೆ 143 ಅಂತ ಮಾಡಿದ್ರು, ಅದು ಕೂಡ 141 ಅಂತ ಮಾಡಿದ್ರು, ಅದಕ್ಕೂ ಕೂಡ ಜನರಿಂದ ತುಂಬಾ ಅದ್ಭುತವಾದ ಮೆಚ್ಚುಗೆ ಬಂತು. ಅದಾದ್ಮೇಲೆ ತೆಲುಗುದಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಆಮೇಲೆ ಇವರು ಕಾರ್ಟೂನಿಸ್ಟ್ ಕೂಡ. ಹಾಗೆ ಇವರ ಕಾರ್ಟೂನ್ಗಳು ಅಂತರ್ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಲ್ಲಿ ಕೂಡ ಅವಾರ್ಡ್ ಅನ್ನ ಗಳಿಸ್ಕೊಂಡಿದೆ. ಇವರು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಇವರ ಪ್ರತಿಭೆ, ಇವರ ಕಾರ್ಟೂನ್ ಅನ್ನ ಗುರುತಿಸಿ ಇವರಿಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇಂತ ಅದ್ಭುತವಾದಂತ ಡೈರೆಕ್ಟರ್ ನಮ್ ಜೊತೆಗಿದ್ದಾರೆ. ಅದು ಇಷ್ಟು ಕಾಮಿಡಿ, ಫನ್ ಓರಿಯೆಂಟೆಡ್, ಅನ್ಲಿಮಿಟೆಡ್ ಕಾಮಿಡಿ ಮಾಡಿದ್ದಾರೆ. ಸರಿಗೆ ಒಂದು ಜೋರಾದ ಚಪ್ಪಾಳೆ. ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ ಸರ್ ಕುಮಾರ್. ಓಕೆ, ಶಿವಕುಮಾರ್, ಕುಮಾರ್ ಅಂತ ಜನರು ಕರೀತಾರೆ ಇವ್ರನ್ನ ಪ್ರೀತಿಯಿಂದ. ಕುಮಾರ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸೊ ಇವರು ವಿಸ್ಮಯ ಸಿನಿಮಾಸ್ ಅಂತ ಆ ಬ್ಯಾನರ್ ಅಡಿಯಲ್ಲಿ ಮೂವಿ ಮಾಡಿದ್ದಾರೆ. ಇನ್ನೂ ಹಲವಾರು ಮೂವಿಗಳನ್ನ ಕೂಡ ಪೈಪ್ಲೈನ್ ಅಲ್ಲಿ ಇದೆ, ಮಾಡ್ತಾ ಇದ್ದಾರೆ. ಸರ್ ನಿಮ್ ಕಾಂಬಿನೇಷನ್ ಕೂಡ ಇನ್ನೂ ಜಾಸ್ತಿ ಬರಬೇಕು ಮೂವೀಸ್ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ದ ಜೋಡಿ ಹೂ ಡಸ್ ನಾಟ್ ನೀಡ್ ಎನಿ ಇಂಟ್ರಡಕ್ಷನ್. 3 ಜನ ರಿಯಾಲಿಟಿ ಶೋದಲ್ಲಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ವೈರಲ್ ಆಗ್ಬಿಟ್ಟಿದ್ದಾರೆ. ಜಗಪ್ಪ ಮತ್ತು ಸುಷ್ಮಿತಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸರ್ ಆಕ್ಚುಲಿ ನಮ್ಮ ಸರ್ ನಿಮ್ಗೆ ದುಡ್ಡು ಉಳಿಸಕ್ಕಂತ ಆನ್ಲೈನ್ ಅಲ್ಲಿ ಮದುವೆ ಮಾಡ್ಬಿಟ್ರು. ಸುಮ್ನೆ ನೀವು ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ರಿ. ನಾವು ಯೂನಿವರ್ಸಲ್ ಬಾಮೈದ ಅಂದ್ರೆ ಇವರಿಗೆ ಅದೇನೋ ಟ್ಯಾಗ್ ಲೈನ್ ಅಟ್ಯಾಚ್ ಆಗ್ಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಬಾಮೈದ ಅಂದ್ರೆ ನಮ್ ನೆನಪಾಗೋದು ರಘುವರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು. ಓಕೆ, ಹಾಗೆ ಸಂಗೀತ ಸಾಹಿತ್ಯವನ್ನು ಬರೆದಂತ ನೀವು ಕೂಡ ಬರ್ಬೇಕು. ಅರುಣ್ ಕುಮಾರ್ ಹುಟ್ಕಿ, ಅವ್ರಿಗೂ ಒಂದು ಜೋರ ಚಪ್ಪಾಳೆ ಬರ್ಬೇಕು. ಎಂಡೋವರ್ ಇಂಟರ್ನ್ಯಾಷನಲ್ ಸ್ಕೂಲ್ ಕರೆಸ್ಪಾಂಡೆಂಟ್ ಫೌಂಡರ್ ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶಿವಕುಮಾರ್ ಸರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಓಕೆ, ಸೊ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂತ ಮೇನ್ ಕೋರ್ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಉಪಸ್ಥಿತರಿದ್ದಾರೆ. ಸೊ ಈಗ ಮೊದಲು ಸರ್, ಈ ಒಂದು ದೋಣಿಯ ನಾವಿಕ ನೀವೇ, ಈ ಕಾಮಿಡಿಯ ನಾವಿಕ ನೀವೇ ಒಂದೆರಡು ಮಾತಾಡ್ಬೇಕು ದಯವಿಟ್ಟು ಅಂತ ಸರ್ ಒಂದು ಕಿರು ಕಾಣಿಕೆ ತಂದಿದ್ದಾರೆ. ಮೊದಲನೇದಾಗಿ ನಮ್ಮ ಹೀರೋಯಿನ್ ಜಗಪ್ಪ ಅಂಡ್ ಸುಷ್ಮಿತಾ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಎವ್ರಿವನ್ ಕ್ಲಾಪ್ 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 ಕ್ಲಾಪ್. ನಿಮ್ಮ ಸೆಟ್ಟಲ್ಲೇ ಮದುವೆ ಆಗಿದ್ದವರು ನಾನು ಹೇಳ್ತೀನಿ. ಯಾಕೆ ನೋಡೋಣ. ಓಕೆ ಆಡಿಯನ್ಸ್, ಹೇಗೂ ನವ ಜೋಡಿ ಇದೆ. ವೆನ್ ಐ ಸೇ 3, 2, 1 ಸ್ಟಾರ್ಟ್, ಎಲ್ಲರೂ ಜೋರಾಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಒಂದ್ಸತಿ ವಿಶ್ ಮಾಡ್ಬೋಣ ಎಲ್ಲರೂ ಹೋಗ್ಬಿಟ್ಟು. ಓಕೆನಾ? ಓಕೆ, 3 ಜೋರಾಗಿ ಹೇಳ್ಬೇಕು ಎಲ್ಲರೂ. ಓಕೆ, ಅವ್ರ ವಾಯ್ಸ್ ಗಿಂತ ಜೋರಾಗಿರ್ಬೇಕು. 3, 2, 1 ಮೀಡಿಯಾ ಮಿತ್ರರಿಗೆ ಅಂಡ್ ನಮ್ಮ ಸ್ನೇಹಿತರಾದ ಹಲೋ, ಮೀಡಿಯಾ ಮಿತ್ರರಿಗೆ ಅಂಡ್ ನನ್ನ ಸ್ನೇಹಿತರಾದ ಶಿವಕುಮಾರ್ ಅಂಡ್ ಕುಮಾರ್ ಮತ್ತೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಜಗಪ್ಪ, ಸುಷ್ಮಿತಾ, ಸೀರೊಂಡೆ ರಘು, ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಆನ್ಲೈನ್ ಮದುವೆ, ಆಫ್ಲೈನ್ ಶೋಭನ, ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ. ಇದರಲ್ಲಿ ನಾನು ಯಾವ ತರ ಅನ್ಕೊಂಡಿದ್ದೀನೋ ಆ ತರ ಒಂದು ಜೋಡಿ ಜಗಪ್ಪ ಅಂಡ್ ಸುಷ್ಮಿತಾ ನಾನು ಹುಡುಕ್ತಾ ಇದ್ದೆ. ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಜಗಪ್ಪ ಅಂಡ್ ಸುಷ್ಮಿತಾ ಅವರು ಸಿಕ್ಕಿದ್ದಾರೆ.
ಅದರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ಗೆ ಸೀರುಂಡೆ ರಘು, ಇವರು 3 ಜನನು ಪೈಪೋಟಿಯಿಂದ ಆಕ್ಟಿಂಗ್ ಮಾಡಿದ್ದಾರೆ. ನಾನು ಏನು ಅನ್ಕೊಂಡಿದ್ದೀನಿ, ಯಾವ ತರ ಪರ್ಫಾರ್ಮೆನ್ಸ್ ಬೇಕು ಅಂತ 100% ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು. ಅಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಇವ್ರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ, ಆಫ್ಲೈನ್ ಶೋ ನಾನು ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲೇ ಎಲ್ಲೋ ಆಗೋಗಿದೆ, ಸಿನಿಮಾದಲ್ಲೇ ಎಲ್ಲ ಆಗೋಗಿದೆ. ಸ್ಕ್ರೀನ್ ಮೇಲೆ ಸ್ಕ್ರೀನ್ ನಲ್ಲಿ ಸಾರಿ ಕಾಮಿಡಿ ಎಲ್ಲ ಆಗೋಗಿದೆ ಅಂದ್ಬಿಟ್ಟಿದೆ. ದಯವಿಟ್ಟು ಆಫ್ಲೈನ್ ಶೋಭನ ಅಂತ ಸಾರಿ. ರಿಯಲ್ ಮದುವೆ ಆಗ್ರೆ ಒಂದು 100 ವರ್ಷ ತುಂಬಾ ಚೆನ್ನಾಗಿ ಇದೇ ತರ ಬರ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೊಂತ ಇದ್ವಿ. ಅಂಡ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಈ ಸಿನಿಮಾನ ಫುಲ್ ಟೈಮ್ ನಾವು ಎಲ್ಲಿ ಕ್ಯಾಪೇ ಕೊಟ್ಟಿಲ್ಲ ನಗೋದಕ್ಕೆ, ಸಾರಿ ನಗದೇ ಇರೋದಕ್ಕೆ. ಸರ್ ಎಷ್ಟು ಖುಷಿಯಾಗಿದೆ ಮಾತು ಬರ್ತಾ ಇಲ್ಲ. ನಗದೇ ಇರೋದಕ್ಕೆ ಇಲ್ಲಿ ಕ್ಯಾಪೇ ಕೊಟ್ಟಿಲ್ಲ. ಫುಲ್ ಟೈಮ್ 2.25 ಗಂಟೆ ನಗ್ತಾನೆ ಇರಬೇಕು. ಯಾರೇ ಆಗ್ಲಿ ಸಿನಿಮಾ ಒಳಗಡೆ ನಗ್ದೆ ಆಚೆ ಬಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನನೂ ನೀಡ್ತೀವಿ ಅಂತ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಬಗ್ಗೆ ಸುಷ್ಮಿತಾ ಅವರು ಸಿನಿಮಾ ಆಗಸ್ಟ್ ಅಲ್ಲಿ ಸೆನ್ಸಾರ್ ಆಯ್ತು ಸರ್. 2023 ಸಾರಿ ಇದೆ 23. ಜಗಪ್ಪ, ಸುಷ್ಮಿತಾ, ಸೀರುಂಡೆ ರಘು, ಗಜ, ರಾಘವಿ, ಈಗ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಸರ್. 2 ಸಾಂಗ್ಸ್ ಇದೆ. ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ, ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್. ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರ್ದಿದ್ದೀನಿ, ವೇಪಲ್ಲಿ ಬಾವಾಜಿ ಅಂತ. ಈ ಸಿಂಗರ್ಸ್ ಬಂದು ಚೈತ್ರ ಅಂಡ್ ಭರತ್. ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್. ಆ ಸಾಂಗ್. ಸೆಕೆಂಡ್ ಸಾಂಗ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಮಾಡಿರೋದು ಅರುಣ್ ಹುಟ್ಗಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಶೂಟಿಂಗು ಟೋಟಲ್ ಬೆಂಗಳೂರೇ ಸರ್, ಬೆಂಗಳೂರು ಸುತ್ತಮುತ್ತನೇ ಮಾಡಿರೋದು. ಕೋರಮಂಗಲ, ಆನೇಕಲ್ಲು, ಅತ್ತಿಬೆಲೆ, ಯಡವನಹಳ್ಳಿ ಅಂಡ್ ಬ್ಯಾಂಗ್ಳೂರ್ ಸಿಟಿ. ಇಲ್ಲ ಸುಷ್ಮಿತಾ ಅವರು ಎಸ್, ಮೀಡಿಯಾದವ್ರು ಅಫ್ಕೋರ್ಸ್ ನಾವೆಲ್ರಿಗೂ ತುಂಬಾ ಸಪೋರ್ಟ್ ಮಾಡೋದು ಆರ್ಟಿಸ್ಟ್ಗಳಿಗೆ ಅಂದ್ರೆ ಅದು ಫಸ್ಟ್ ನೀವೇ ಮುಂದೆ ಬರೋದು. ಸೊ ನಿಮ್ಮೆಲ್ರಿಗೂ ಅನಂತ ಧನ್ಯವಾದಗಳು ಇಲ್ಲಿವರೆಗೂ ಬಂದಿದ್ದಕ್ಕೆ, ಹಾಗೆ ವೆಯ್ಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್, ಟೀಸರ್ ಹಾಗೆ 2 ಸಾಂಗ್ನ ಕೂಡ ನೋಡ್ಕೊಂಡ್ ಬಂದ್ರಿ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಮೋರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳ್ತೀವಿ. ಈ ಫೈಟು ಅಥವಾ ಸಾಂಗು, ಈ ಡಾನ್ಸು ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವೋ ಗೊತ್ತಿಲ್ಲ. ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನಿಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಬಹುಶಃ ಆ ಸಾಂಗ್ ನಂಗಂತೂ ಇಷ್ಟ ಆಯ್ತು, ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಸೋ ಸ್ವೀಟ್, ಥ್ಯಾಂಕ್ ಯು. ಸೊ ಎಸ್, ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್. ಯಾ, ಸೊ ಅದಕ್ಕೆ ಸಾಂಗು, ಡಾನ್ಸು ಇದೆಲ್ಲ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು. ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ. ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು. ಜಗಪ್ಪ ಅವ್ರ ಜೊತೆ ಆಕ್ಟ್ ಮಾಡೋದು ಅಫ್ಕೋರ್ಸ್ ಗೊತ್ತು. ತುಂಬಾ ಖುಷಿ ಇದೆ. ಈ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರ ಕನ್ಸಿರುತ್ತೆ. ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ. ನಿಮ್ಗೆ ಯಾವುದೇ ಆಡಂಬರ ಆಗ್ಲಿ ಅಥವಾ ಏನು ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ. ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ. ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದ್ವೆ ಆಗ್ಬಿಟ್ಟು ಆಫ್ಲೈನ್ ಶೋಭನ ಮಾಡ್ಕೋತಾರೆ, ಹೇಳಕ್ಕಾಗಲ್ಲ. ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಜಗಪ್ಪ ಅವರು ಸರ್ ಲೀಡ್ ರೋಲ್ ಅಂತ ಹೇಳ್ಬೋದು. ಇವರು ಹೀರೋಯಿನ್ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ, ನನ್ನ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋ, ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ. ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು. ಸೊ ನಾವಿದ್ರಲ್ಲಿ ಲೀಡ್ ರೋಲ್ ಮಾಡಿದ್ವಿ. ಎಸ್, ಥ್ಯಾಂಕ್ ಯು ಜಗಪ್ಪ ಅವರು ಕೊಡ್ತೀವಿ. ಹೇಳಿ ಆಕ್ಚುಲಿ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ. ಆಕ್ಚುಲಿ ಎಲ್ಲ ಲೀಡ್ ರೋಲ್ಗಳೇ. ಈ ಗಜೇಂದ್ರ ನನ್ನ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ. ನಮ್ಮ ಭಾವನ್ ಕ್ಯಾರೆಕ್ಟರ್, ಇವನ್ ಭಾಮೈದನ್ ಕ್ಯಾರೆಕ್ಟರ್ ಇವಂದು ಆಲ್ಮೋಸ್ಟ್ ಅಲ್ಲಿ ನಮ್ಮಷ್ಟೇ ಲೀಡ್ ಬಂದಿದೆ. ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ಲು. ನಾವು ಮಾಮೂಲಿ ಈಗ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ, 20 ನಿಮಿಷದ ಕಾಮಿಡಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದೂವರೆ ಗಂಟೆ 2 ಗಂಟೆ 16 ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ, ಸೀನ್ ಬೈ ಸೀನು. ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಡೈಲಾಗ್ಸ್ಗಳಿವೆ. ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ, ಫಸ್ಟೇ ಮದುವೆ ಆಗಿರಲ್ಲ. ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪ್ ಅಲ್ಲಿ ಮದುವೆ ಆಗೋದು. ಅಂದ್ರೆ ಇಲ್ಲ 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 ಅಂತಾರೆ, ಅವ್ರದೇ ಓನ್ ಕಾನ್ಸೆಪ್ಟ್ ಅದು. ಅಲ್ಲ ಅಂದ್ರೆ ಅವ್ರ ಕೂತು ಬರ್ದಿರುವಂತ ಕಾನ್ಸೆಪ್ಟ್. ಇದೆಲ್ಲ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾ ಇರೋಂಥದ್ದು. ಮುಂದೆ ನಡೀಬೋದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ. ಅಷ್ಟೇ. ಯಾವ್ದು ಸಿನಿಮಾದಲ್ಲ? ಅದೇ ಮಾಮೂಲಿ ಆನ್ಲೈನ್ ಸೀಕ್ರೆಟ್. ಅದೇನಾ ಆನ್ಲೈನ್ ಮದುವೆ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಡಲ್ಲ. ಆನ್ಲೈನ್ ಅಲ್ಲೇ ಅದೇ ಅಣ್ಣ, ಅದೇ ಆನ್ಲೈನ್ ಅಲ್ಲೇ ಮದುವೆ ಆಗೋ ತರ ಒಂದು ಇದು ಅಷ್ಟೇ ಸಿನಿಮಾ ನೋಡೋಣ. ಈಗ ಅದರಲ್ಲಿ ಇನ್ನೂ ಯಾವ್ಯಾವ ತರ ಆದ್ವಿ ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲ, ಅವ್ರು ಬಿಡಲ್ವಲ್ಲ, ಫಸ್ಟ್ ಅವ್ರು ಬಿಡಲ್ಲ. ಆಗೋಯ್ತು, ನಾನ್ ಟ್ರೈ ಏನಿಲ್ಲ. ಈ ನಮ್ಮ ಇದಕ್ಕೆ ಹೆಚ್ಚಾಗಿ ನಮ್ಗೆ ಇದು ಹೊಸ್ತು, ನನ್ಗೆ ಅನುಭವ ಕಡಿಮೆ. ಎಲ್ಲ ನಮ್ ಚೀರುಂಡೆ ಅವರು ಮಾತಾಡ್ತಾರೆ. ಅನುಭವ ಯಾವ್ದ್ರ ಕಮ್ಮಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಬರ್ತಿದೀಯ? ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ಮೀಡಿಯಾದಿಂದ ಬಂದಂತ ಹುಡುಗ. ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಅಲ್ಲೆಲ್ಲ ಶುರುವಾಗಿದೆ ಕೋವಿಡ್ ಆದ್ಮೇಲೆನೆ. ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು, ಆನ್ಲೈನ್ ಕ್ಲಾಸಸ್ಸು, ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ. ನಾಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಏನು ಆಗೋದು ಬೇಡ, ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ. ಸೊ ಈ ಸಿನಿಮಾಗೆ ಫಸ್ಟು ನನಗೆ ಬಂದು ಮಾತಾಡಿದಾಗ, ಇಲ್ಲ ಇದರಲ್ಲಿ ಜಗಪ್ಪ ಸುಷ್ಮಾ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ. ಸರಿ, ನಮಗೆ ಇನ್ನೇನು ಬೇಕು, ನಮ್ಮ ಟೀಮ್ ಅವರೇ ಇದಾರಲ್ಲ. ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು, ಒಂದು 8 ವರ್ಷ ಸ್ನೇಹಿತರು ನಾವೆಲ್ಲ. ನಾನು, ಜಗಪ್ಪ, ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ಗಳಿಂದ ಬಂದವರು. ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು, ಅವನಿಗೆ ನಾನು ಕಾಲು ಹೇಳ್ಕೊಂಡು, ನನಗೆ ಅವ್ನ ಕಾಲು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಕಾಮಿಡಿ ಆರ್ಟಿಸ್ಟು. ಸಿನಿಮಾದಲ್ಲಿ 100% ಕಾಮಿಡಿ ಇದ್ದೇ ಇದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು. ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸರ್, ಇವ್ರ ಅಣ್ಣ, ಇವರ ತಮ್ಮ ಬಾಮೈದ ಭಾವ, ನಾನು ಬಾಮೈದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನಗೊಂದು ಬೇರಿದೆ. ಸೊ ಇವರಿಬ್ಬರು ಹೇಗೆ ಜುಗಲ್ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದು ಹುಡುಗಿನ ಕತೆ ಬೇಡ ಅಲ್ವಾ ಸರ್ ಹೇಳೋದು? ಇರ್ಲಿ ಸರ್. ಇಲ್ಲ, ರಾಘವಿ ಅಂತ ಹೇಳಿ ಒಂದು ಹುಡುಗಿ ಆಕ್ಟ್ ಮಾಡಿದ್ದಾರೆ. ಸೊ ನನ್ನ ಪೇರಾಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದುವೆ ಆಗ್ತಾರೆ. ಅವ್ರು ನನ್ನನ್ನ ಯಾವ ತರ ಮದುವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಚಂದ. ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮಾವನ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಕುಡುಕನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ಸು. ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ, ತೆರೆಗೆ ತರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ
ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಇವ್ರು ಹೇಳಿದ್ರು ನಾವಿಕ ದೋಣಿ ಸಾಗಿಸ್ತಾ ಇದಾರೆ ಅಂತ. ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್, ಮುಚ್ಕೊಂಡು ನಡ ತೇರ್ಸಿದ್ದಾರೆ, ಈಗ ಬಂದಿದೆ. ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ, ಹಾರೈಸಿ, ಅರಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಥ್ಯಾಂಕ್ ಯು ಸರ್. ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅನ್ನೋ ಕಾನ್ಸೆಪ್ಟ್ ಈಗ ಇತ್ತೀಚೆಗೆ ಸರ್ ಈ ಯೂತ್ಗೆ ಟೈಮೇ ಸಿಗಲ್ಲ. ಮೀಡಿಯಾದಲ್ಲೇ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ, ಬಿಸಿ ಇರ್ತಾರೆ. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಂದ್ರೂ ರಿವ್ಯೂ ನೋಡ್ತಾರೆ, ರೇಟಿಂಗ್ ನೋಡ್ತಾರೆ, ಆಮೇಲೆ ಹೋಟೆಲ್ಗೆ ಹೋಗ್ತಾರೆ. ಆ ಥರ ಜನ್ರೇಷನ್ ಈ ಥರ ಆಗಿದೆ, ಬಿಸಿ ಇದೆ, ಟೈಮ್ ಇಲ್ಲ, ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ. ಅದರಿಂದಾಗಿ ಈ ಆನ್ಲೈನ್ ಅನ್ನೋ ಕಾನ್ಸೆಪ್ಟ್ನ ಒಂದು ಸ್ಕ್ರಿಪ್ಟ್, ಒಂದು ಕತೆ ಮಾಡಿದ್ವಿ. ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ. ಶೋಭನ ಅಂತೂ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆಫ್ಲೈನ್ ಶೋಭನ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆನ್ಲೈನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ, ಈ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಈ ಥರ ಯಾವ ಥರ ಒಬ್ರಿಗೊಬ್ಬರು ಲೈನ್ ಮದುವೆ ಆಗ್ತಾರೆ ಅನ್ನೋದು ಒಂದು ಡಿಫ್ರೆಂಟ್ ಆಗಿ, ಫನ್ ಆಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅಂತ ಒಂದು ಸಿನಿಮಾ ಮಾಡಿದ್ವಿ. ಫುಲ್ ಟೈಮ್ ಎಂಟರ್ಟೈನ್ಮೆಂಟು. ಇವಾಗ ಬರೋ ಸಿನಿಮಾಗಳೆಲ್ಲ ಆ್ಯಕ್ಷನ್ ಮೂವೀಸ್ ಜಾಸ್ತಿ ಸರ್, ಸೆಂಟಿಮೆಂಟು, ಆಮೇಲೆ ಲವ್, ಈ ಥರ ಏನೂ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್. ನಾವು 2 ಗಂಟೆ ಕಾಲ ಹ್ಯಾಪಿಯಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ತಾ ಸಿನಿಮಾ ನೋಡ್ಬೋದು, ನಗ್ತಾ ಮನೆಗೆ ಹೋಗ್ಬೋದು. ಆ ಥರ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅಂತ ಮಾಡಿದ್ವಿ. ಇದೆಲ್ಲ ಫುಲ್ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಈಗ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಗುಡ್ಗಿ ಅವರು ಈ ಸಾಂಗ್ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಹಲೋ, ಎಸ್ ಆಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಲೋ ಸರ್, ಇತ್ತೋಳಿ ಹಲೋ. ಇಲ್ಲಿ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಬಾವಾಜಿಯವರು ಸುಮಾರು 8-10 ವರ್ಷದಿಂದ ನಮಗೆ ಸ್ನೇಹಿತರು. ಅವರು ನಾವು ಬಾಲ್ಯದ ನೆನಪುಗಳನ್ನು ಒಂಚೂರು ಹೇಳ್ತೇನೆ ನಿಮಗೆ. ಅಂದರೆ ಕಾರ್ಟೂನ್ಗಳನ್ನು ಹೇಗೆ ನಾವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ. ಸುಧಾ ತರಂಗಗಳೆಲ್ಲ ಕಾರ್ಟೂನ್ಗಳು ಬರ್ತಾ ಇತ್ತು. ಆವಾಗ ನಾವು ಆ ಪೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಒಂದೊಂದು ತಿಂಗಳು, ಒಂದೊಂದು ದಿವಸ ಪೂರ್ತಿ ವೇಟ್ ಮಾಡಿ ಆ ಕಾರ್ಟೂನ್ಗಳನ್ನು ನೋಡ್ತಾ ಇದ್ವಿ. ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಬಾವಾಜಿಯವರು ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟು. ಅವ್ರಿಗೆ ಅಮೆರಿಕದಲ್ಲಿ ನ್ಯೂ ಜೆರ್ಸಿನಲ್ಲೆಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಮತ್ತು ಆಂಧ್ರ ಪ್ರದೇಶದಲ್ಲಿ ನೂರಾರು ದಿನಪತ್ರಿಕೆಗಳಲ್ಲಿ ಅವ್ರದ್ದು ಕಾರ್ಟೂನ್ಗಳು ಬರ್ತಾ ಇತ್ತು. ಸೊ ನಾವು ಕಾರ್ಟೂನ್ಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀವಿ. ಅಂದರೆ ನಾವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಬೇಕು ಅಂತ. ಕಾರ್ಟೂನಿಸ್ಟೇ ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ, ಅದು ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ, ಅದೇ ಒಂದು ನಮಗೆ ಉದಾಹರಣೆ. ಇಂಥ ಒಂದು ದೈವಿ ಶಕ್ತಿ ಅಥವಾ ದೇವರ ಆಶೀರ್ವಾದ ಇರುವಂಥ ಬಾವಾಜಿಯವರು ತುಂಬ ಇಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ. ಇನ್ನೊಂದು ಮೆಚ್ಚಬೇಕು ನಾವು, ಈ ಸಿನಿಮಾದಲ್ಲಿ ತುಂಬ ಕನ್ನಡಿಗರಿಗೆ, ಕನ್ನಡದ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ಮತ್ತು ಅವರಿಗೆ ಕನ್ನಡದ ಮೇಲೆ ತುಂಬ ಪ್ರೀತಿ. ಹೀಗಾಗಿ ಒಂದು ಸಾಂಗಿದ್ದು ಸಾಹಿತ್ಯನೂ ಅವರೇ ಬರೆದಿದ್ದಾರೆ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಸಾಂಗ್ನ ನಾನು ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟರು. ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸಾಹಿತ್ಯ ಮಾಡಿದ್ವಿ. ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದ್ರು ನಮಗೆ. ಏನಂದರೆ ಸಿಚುವೇಶನ್ ಹಿಂಗೆ ಹೇಳಿದ್ರು, ಎಲ್ಲ ಹೆಂಡತಿಯರು ಅವ್ರವ್ರ ಗಂಡಂದಿರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ, ಇದೇ ಸಾಹಿತ್ಯ ಬರಬೇಕು, ಇದೇ ಸಾಂಗ್ ಆಗಬೇಕು ಅಂತ ಅವ್ರು ಹೇಳಿದ್ರು. ಮತ್ತೊಂದು ಕಂಡೀಷನ್ ಹಾಕಿದ್ರು, ಏನು ಸರ್ ಈ ಸಾಂಗು ಯಾರೇ ಕೇಳಿ ಅವ್ರ ಗಂಡನ ಮೇಲೇನೆ ಬರೆದಿದ್ದಾರೆ ಈ ಸಾಂಗ್ ಅನಿಸ್ಬೇಕು ಅವ್ರಿಗೆ ಅಂತ. ಈ ಥರ ಒಂದು ನಮಗೆ ಕಂಡೀಷನ್ ಹಾಕಿದ್ರು ಅವರು. ಇದು ಭಾಳ ಕಷ್ಟ ಆಗಿತ್ತು. ನಾವು ಸಾಹಿತ್ಯ ಆಗೋದು ಭಾಳ ಈಸಿ, ಕವಿತ್ವ ಇದ್ರೆ ಯಾರಾದರೂ ಸಾಹಿತ್ಯ ಬರಿಬೋದು. ಆದರೆ ಚಲನಚಿತ್ರಕ್ಕೆ ಸಾಹಿತ್ಯ ಬರಿಬೇಕಂದ್ರೆ ತುಂಬ ಕಷ್ಟ. ಆದವರಿಗೆ ಗೊತ್ತು, ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ ಅದು. ಹೀಗಾಗಿ ಒಂದು ಸಾಂಗ್ ಮಾಡಿ ಅವರಿಗೆ, ನಮ್ಮ ಬಾವಾಜಿ ಅವರಿಗೆ ಕಳಿಸಿದ್ವಿ ನಾವು ಆನ್ಲೈನಲ್ಲಿ. ರಾತ್ರಿ 2ರಿಂದ 4 ಗಂಟೆವರೆಗೂ ಮಾತಾಡ್ತಿದ್ವಿ ಸರ್ ನಾವು. ಈ ವಯಸ್ಸಲ್ಲಿ ನಾವು ಮಾತಾಡ್ಬೇಕಾ ಇಬ್ರು? ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಮಾತಾಡ್ತಾ ಇರ್ತೀವಿ. ಏನ್ ಮಾಡೋದು ಹೇಳಿ? ಅಲ್ಲ, ನಾವು ಅವರು ಮಾತಾಡ್ಬೇಕಾ ಅಂತ ಕೇಳ್ತಾ ಇರೋದು.
ಮಕ್ಳು ಮತ್ತೆ ನಾವೇನ್ ಮಾಡಕ್ಕೆ ಏನ್ ಸರ್ ಮಾಡೋದು, ಅವರು ಸಿನಿಮಾದ್ದು ಕತೆಗೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಸಾಂಗ್ ಮಾಡಿ ನಾವು ಅವ್ರಿಗೆ ಕಳ್ಸಿದ್ವಿ. ಅವರು ಸಾಂಗ್ ಕೇಳ್ತಾ ಇದ್ರು ಅವ್ರ ಮನೆಯಲ್ಲೇ. ಹಂಗೆ ಕೇಳೋದು ಬೇಡ ಅಂತ ಅವರು DTS ಸೌಂಡ್ ಅಲ್ಲಿ ಸ್ಪೀಕರ್ ಅಲ್ಲಿ ಹಾಕಿ ಮನೆಯಲ್ಲಿ ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ನಿಮ್ಮ ಸಾಂಗ್ ತುಂಬಾ ಇಷ್ಟ ಆಯ್ತು, ನಾವು ಹಾಕಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರು. ಏನ್ ಸರ್ ಅದು ಕಂಡೀಷನ್ ಅಂದ್ರು. ಅದೇ ಹೇಳಿದ್ವಲ್ಲ ನಿಮ್ಗೆ, ಯಾರೇ ಇದನ್ನ ಕೇಳಿದ್ರೆ ಅವ್ರ ಗಂಡನ ಮೇಲೆನೆ ಬರ್ದಿದ್ದಾರೆ ಅಂತ ಅನ್ಕೋಬೇಕು ಅಂತ. ಹೆಂಗೆ ಸರ್ ಅದು ಅಂತಂದ್ರು. ಅವ್ರಂದ್ರು, ಇಲ್ಲ ಸರ್, ಈ ಸಾಂಗ್ ನಾವು ಮನೆಯಲ್ಲಿ ಜೋರಾಗಿ ಕೇಳ್ತಾ ಇದ್ವಿ, ನಮ್ಮ ಮಿಸ್ಸಸ್ ಅಡಿಗೆ ಮನೆಯಿಂದ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಸಾಂಗು, ನಿಮ್ಮ ಮೇಲೇನೆ ಬರ್ದಿದ್ದಾರೆ ಈ ಸಾಂಗು ಅಂತ ಹೇಳ್ಬಿಟ್ರಂತೆ. ಸೊ ಹಿಂಗಾಗಿ ಅಲ್ಲಿ ನಾವು ಸಾಂಗ್ ಅಲ್ಲಿ ಸಕ್ಸಸ್ ಆದ್ವಿ ಅಂತ. ಸರ್ ಯಾರೇ ಸಾಂಗ್ ಬರೆದ್ರು, ಯಾವ ಸಾಂಗ್ ಈ ಸಾಂಗ್ ನ ಕೇಳಿದ್ರೆ ಅವರ ಹಸ್ಬೆಂಡ್ ಮೇಲೇನೆ ಈ ಸಾಂಗ್ ಬರ್ದಿದ್ದಾರೆ ಅಂತ. ಅದಕ್ಕೆ ಮೇಲೆ ಹೋದವರು ಹೇಳ್ತಾ ಇದ್ರು, ಗಂಡಾನೇ ಮನೆ ದೇವರು ಅಂತ, ಆದ್ರೆ ನಮ್ ದೇವರು ಮನೆಯಲ್ಲೇ ಇರಲ್ಲ ಅಂತ. ಇದು ಆಲ್ಮೋಸ್ಟ್ ಆಲ್ ತುಂಬಾ ಜನ ಹೆಂಡತಿಯರಿಗೆ ಗಂಡನ ಮೇಲೆ ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ, ಮನೆಯಲ್ಲಿ ಇರೋದೇ ಇಲ್ಲ ಇವರು ಅಂತ. ಸೊ ಅಂತ ಒಂದು ಸಾಂಗ್ ನ ಮಾಡಿದೀವಿ. ಅವರು ತುಂಬಾ ಅದ್ಭುತ ಕಲಾವಿದರು ಕೂಡ. ವೆಂಪಲ್ಲಿ ಬಾವಾಜಿಯವರು, ಅವರು ಒಳ್ಳೆ ಆಕ್ಟರು, ಡೈರೆಕ್ಟರು, ಒಳ್ಳೆ ಸಾಹಿತಿಗಳು. ಹೀಗಾಗಿ ಎಲ್ಲ ಕಲಾವಿದರನ್ನ, ಅವರಲ್ಲಿರುವಂತ ಹುದುಗಿರುವಂತ ಕಲೆಯನ್ನ ಹೊರಗೆ ತೆಗೆಯುವಂತರಲ್ಲಿ ಪ್ರವೀಣರವರು ಅಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ. ನಾವು ಡಬ್ಬಿಂಗ್ ಅಲ್ಲಿ ನೋಡ್ತಾ ಇದ್ವಿ, ರೆಕಾರ್ಡಿಂಗ್ ಇಂಜಿನಿಯರ್ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ, ಅಷ್ಟು ನಗ್ತಾ ಇದ್ದಾನೆ. ಅವನು ರೆಕಾರ್ಡಿಂಗ್ ಮಾಡ್ಕೊರಪ್ಪ, ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನು ನಗ್ತಾ ಇದ್ದಾನೆ, ಅಷ್ಟು ನಕ್ಕು ಬಿದ್ದು ಬೀಳ್ತಾ ಇದ್ದಾನೆ. ಅಷ್ಟೊಂದು ಕಾಮಿಡಿ ಇರುವಂತ ಸಿನಿಮಾ. ಅದೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಕಾರ್ಟೂನಿಸ್ಟ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ. ಒಬ್ಬ ನಾರ್ಮಲ್ ಚಲನಚಿತ್ರ ನಿರ್ದೇಶಕರು ಸಿನಿಮಾ ಮಾಡೋದು ಬೇರೆ, ಒಬ್ಬ ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್ ಸಿನಿಮಾ ಮಾಡೋದು ಬೇರೆ ಇರುತ್ತೆ. ಅದೇ ಸ್ಪೆಷಾಲಿಟಿ. ಅದಕ್ಕೆ ನೀವು ಎಲ್ಲ ಕುಟುಂಬದಿಂದ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡಬೇಕು. ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಚಿತ್ರ ತೆಗೆದಿದ್ದಾರೆ. ಎಲ್ಲಿ ಮುಜುಗರ ಆಗಲ್ಲ, ನಗ್ತೀವಿ. ಬಹುಶಃ ಚಲನಚಿತ್ರದ ಒಂದು ಮುಖ್ಯವಾದ ಉದ್ದೇಶ ಅಂದ್ರೆ ಅದೇ. ಇವಾಗ ಕನ್ನಡ ಕಾಮಿಡಿ ಚಿತ್ರಗಳು ಬರೋದು ತುಂಬಾ ಕಮ್ಮಿ ಆಗಿದೆ. ಈಗ ರೌಡಿಸಮ್ ಅದು ಇದು ಸಿನಿಮಾಗಳು ಬರ್ತಾ ಇದೆ ಟ್ರೆಂಡ್ ಅಲ್ಲಿ. ನಾವು ಇವಾಗ್ಲೂ ಮಿಸ್ ಮಾಡ್ಕೋತಾ ಇದೀವಿ ಕನ್ನಡ ಇದು ಕಾಮಿಡಿ ಸಿನಿಮಾಗಳನ್ನ. ಅದಕ್ಕೆ ಈ ಹೊಸ ವರ್ಷದ 2024ರ ಮೊಟ್ಟ ಮೊದಲನೇ ಚಿತ್ರ ಬಾವಾಜಿಯವರು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಈ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಬಂದು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು. ಮತ್ತು ನಾನು ಅರುಣ್ ಪ್ರಸಾದ್ ಹುಟ್ಟಿಗಿ, ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕ. ಈ ಚಿತ್ರಕ್ಕೆ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಈಗ ಸಂಬಂಧಪಟ್ಟಂಗೆ ನಿಮ್ಮ ಅಪೇಕ್ಷೆಗಳು ಏನಂತ ಇಟ್ಕೊಂಡಿದ್ದು ಮೂವಿಗೆ ಇನ್ವೆಸ್ಟ್ ಮಾಡಿದ್ರಲ್ಲ, ಒಂದೆರಡು ಮಾತಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಮೀಡಿಯಾ ಮುಂದೆ ಆಗಲಿ ಒಂದು ಸಭೆನಲ್ಲಾಗಲಿ ಇದೇ ಫಸ್ಟ್ ಮಾತಾಡ್ತಾ ಇರೋದು. ನನಗೆ ಮಾತಾಡೋಕ್ಕೂ ಅಷ್ಟು ಬರಲ್ಲ. ಓಕೆ ಮೇಡಮ್ ಹೇಳಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ನಾವು ಬಾವಾಜಿ ಅವರು ಒಂದು 23 ವರ್ಷದಿಂದ ಸ್ನೇಹಿತರು. ಒಂದು ಸಣ್ಣ ಮನೆಗಳಲ್ಲಿ ಇದ್ಕೊಂಡು ಈ ಮಟ್ಟಿಗೆ ಬಂದಿರೋರು. ಒಂದು 10 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ಒಂದು ಫಿಲಮ್ ಬನ್ನಿ ಅಂತ. ಆಮೇಲೆ ಮೊನ್ನೆ ಒಂದು 15 ಡೇಸು 1 ಮಂತ್ ಬ್ಯಾಕ್ ಬಂದು ಹೇಳಿದ್ರು ಈ ಥರ ಇದೆ ಒಂದು ಸ್ವಲ್ಪ ಯಾರು ಮಾಡಿರೋದು ಅಂತ ಕೇಳಿದೆ ನಾನು. ಆಮೇಲೆ ಜಗ್ಗಪ್ಪ, ಸುಷ್ಮಿತಾ ಅವರು. ಜಗ್ಗಪ್ಪ ಅವರು ನಮಗೆ ಭಾರಿ ಇಷ್ಟ, ಮನೆಯಲ್ಲೆಲ್ಲ ಟಿವಿನಲ್ಲಿ ನೋಡಿ ರಘು ಅವರು ಬಾಮೈದನ್ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಒಂದು ಸೀರಿಯಲಲ್ಲಿ. ಹಂಗಾಗಿ ಅವ್ರಿಗೆ ನಂಗೆ ತುಂಬ ಇಷ್ಟ. ಹಂಗಾಗಿ ಇದು ಮಾಡಿದ್ವಿ, ಸರಿ ಮಾಡೋಣ ಅಂತ ಹೇಳಿ ಇದು ಮಾಡಿದ್ಮೇಲೆ ಇದು ಮಾಡ್ಕೊಂಡು ಮಾಡಿದ್ವಿ. ಕನ್ನಡ ಫಿಲಮ್ನ ನೋಡಿ ಎಲ್ಲರೂ ಹಾರೈಸಿ ಥಿಯೇಟ್ರ್ಗಳಲ್ಲೇ ಬಂದು ನೋಡಿ. ಅಷ್ಟೇ, ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ. ಮುಂದೆ ಏನೋ ಮಾತಾಡೋಂಥ ಅವಕಾಶಗಳು ಸಿಕ್ಕಿದ್ರೆ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇಂಡಿವಿಜುವಲ್ ಸ್ಕೂಲ್ ವತಿಯಿಂದ